ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತ್ತಿ ಕುಮಾರ್ಸ್ ಕಿಚನ್. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರೋದ್ರಿಂದ ನಾನು ಒಬ್ಬಟ್ಟು ಸಾರಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಮ್ಮನೇಲಿ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಒಬ್ಬಟ್ಟು ಸಾರಿಗೆ ಮೊದಲಿಗೆ ನಮಗೆ ಖಾರಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಬೆಳ್ಳುಳ್ಳಿ ನಾನು ಒಂದು 7-8 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ಜೀರಿಗೆ ಒಂದು ಅರ್ಧ ಸ್ಪೂನು, ಒಂದು 1/4 ಟೀ ಸ್ಪೂನ್ ಆಗಷ್ಟು, ನಾನು 1/4 ಟೀ ಸ್ಪೂನ್ ಆಗಷ್ಟು ಕಾಳು ಮೆಣಸು. ನಮ್ಮ ಒಬ್ಬಟ್ಟು ಸಾರಿಗೆ ಮೇಯ್ನಾಗಿ ನಾವು ಬೆಳ್ಳುಳ್ಳಿ, ಜೀರಿಗೆ, ಕಾಳು ಮೆಣಸು ಹೈಲೈಟಾಗಿ ಬಳಸ್ತೀವಿ. ಮತ್ತು ಧನಿಯಾ ಬೀಜ ಬಂದು ಒಂದು ಅರ್ಧ ಸ್ಪೂನ್ ಆಗಷ್ಟಿದೆ, ಕಾಯಿ ತುರಿ ಒಂದು 2ರಿಂದ 3 ಸ್ಪೂನ್ ಆಗಷ್ಟಿದೆ, ಸ್ವಲ್ಪ ಅರಿಶಿನ, ಸ್ವಲ್ಪ ಇಂಗು, ಮತ್ತು ಮೆಂತ್ಯ ಕಾಳು ಬಂದು ಒಂಚೂರು ಒಂದು 10 ಕಾಳು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಮತ್ತು ಖಾರಕ್ಕೆ ಬಂದು ನೀವು ಖಾರದ ಪುಡಿ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಒಣಮೆಣ್ಸಿನ್ಕಾಯಿ, ನಾನು ಗುಂಟೂರು ಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ, ಬಾಡಿಗೆ ಮೆಣಸಿನ್ಕಾಯಿ 4, ಸ್ವಲ್ಪ ಕೊತ್ತಂಬರಿ, ಮತ್ತು ನಾನು ಒಬ್ಬಟ್ಟು ಬೇಯಿಸಿದ ನೀರೊಳಗಡೆ ಒಂದು ಆಪಲ್ ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು ಹುಣಸೆಹಣ್ಣು ಒಂದು ಅರ್ಧ ನಿಂಬೆ ಗಾತ್ರದ ಹುಣಸೆಹಣ್ಣು ನಾನು ಬಿಸಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಕರಿಬೇವು ಒಂದು 7-8 ಕರಿಬೇವು ಎಲೆಗಳನ್ನು ಅಷ್ಟು ನಾನು ಬಿಸಿನಲ್ಲಿ ಬೇಳೆ ಬೇಯಿಸಿದ ನೀರಲ್ಲಿ ನಾನು ಇಟ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ನಾವು ಇದೆಲ್ಲ ನಾವು ಹುರ್ಕೊಬೇಕಾಗುತ್ತೆ. ಜೀರಿಗೆ, ಮೆಂತ್ಯ, ಧನಿಯಾನ ನಾವು ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಸ್ವಲ್ಪ ನಾವು ನೋಡಿ ಒಂದು 2 ಸ್ಪೂನ್ ಆಗಷ್ಟು ನಾನು ಆಯಿಲು ಸೇರಿಸ್ಕೊತಾ ಇದ್ದೀನಿ. ನಾವು ಬರೀ ಹುರ್ಕೊಳಕ್ಕಷ್ಟೇ. ನಾವು ಸ್ವಲ್ಪ ಬಿಸಿ ಆದ ತಕ್ಷಣ ನಾವು ಮೆಂತ್ಯ, ಜೀರಿಗೆ, ಧನಿಯಾನ ನಾವು ಎಣ್ಣೆ ಹುರ್ಕೊಬೇಕಾಗುತ್ತೆ. ಮೆಂತ್ಯ ಒಂದು 10 ಕಾಳು ತೊಗೊಂಡಿದ್ದೀನಿ. ನೋಡಿ, ಮೆಂತ್ಯ ಕಾಳು ಸ್ವಲ್ಪ ಎಣ್ಣೆನ ಫ್ರೈ ಮಾಡಿದ ತಕ್ಷಣ ನಾವು ಜೀರಿಗೆ ಸೇರಿಸ್ಕೋಣ. ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಇದೆ. ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಆದ ತಕ್ಷಣ ಕಾಳು ಮೆಣಸು ಮತ್ತು ಧನಿಯಾ ಬೀಜ ಒಂದು ಅರ್ಧ ಸ್ಪೂನ್ ಇದೆ. ಎಣ್ಣೆನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಮೀಡಿಯಮ್ ಟೈಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ನಾನು ಕಟ್ ಮುರಿದು ಹಾಕಿದ್ದೀನಿ. ನೀವು ಬೇಕು ಅಂತಂದರೆ ಖಾರದ ಪುಡಿ ಸೇರಿಸ್ಕೊಬೋದು, ತೊಂದರೆ ಇಲ್ಲ. ಕರಿಬೇವು ಬೇಕು ಅಂತ ಈ ಟೈಮಲ್ಲಿ ಸ್ವಲ್ಪ ಹಾಕ್ಕೊಂಡು ನೀವು ಉಳ್ಕೊಬೋದು. ನಾನು ಆಲ್ರೆಡಿ ಬೇಳೆ ಕಟ್ ನೀರು ಅಥವಾ ಒಬ್ಬಟ್ಟು ಬೇಯಿಸಿ ನೀರಲ್ಲೇ ನಾನು ನೆನೆಸಿ ಇಟ್ಕೊಂಡಿರೋದ್ರಿಂದ ನಾನು ಸೇರಿಸ್ತಾ ಇಲ್ಲ. ಸ್ವಲ್ಪ ಫ್ರೈ ಆದ ತಕ್ಷಣ ಮೆಣಸಿನ್ಕಾಯಿ ಇದೆಲ್ಲ ನಾವು ಈ ಥರ ಸ್ವಲ್ಪ ತುಂಬಾ ನಾವೇನು ಫ್ರೈ ಮಾಡ್ಕೊಳೋದೇನು ಬೇಡ. ಸ್ವಲ್ಪ ಎಣ್ಣೆನ ನಾವು ಮೆಣಸಿನ್ಕಾಯಿ ಇದೆಲ್ಲ ಹುರ್ಕೊಬೇಕಾಗುತ್ತೆ. ನಂತರ ನಾವು ಒಂದು 2ರಿಂದ 3 ಸ್ಪೂನ್ ಆಗಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಈ ಥರ ನಾವು ಕೊಬ್ಬರಿ ಹುರಿಯೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದರಿಂದ ನಾವು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಇದು ಕಂಪ್ಲೀಟಾಗಿ ಸ್ವಲ್ಪ ಕೂಲ್ ಆಗಿ ಬಿಡೋಣ. ಕಂಪ್ಲೀಟಾಗಿ ಕೂಲ್ ಆಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ. ಇವಾಗ ಇದನ್ನು ನಾವು ಜಾರಿಗೆ ಹಾಕ್ಕೊಂಡು ಫಸ್ಟ್ ನಾವು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ. ಆಮೇಲೆ ನಾವು ಇದನ್ನು ನೆನೆಸಿಟ್ಟಿದ್ದೀರಲ್ಲ ಹುಣಸೆಹಣ್ಣು ಮತ್ತು ಟೊಮೆಟೊನ ಅದನ್ನು ಸೇರಿಸ್ಕೊಬೇಕಾಗುತ್ತೆ. ನಾನು ಜಾರಿಗೆ ಸೇರಿಸ್ಕೊತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ಬಟ್ಟು ಸಾರು ಅಥವಾ ಹೋಳಿಗೆ ಸಾರು. ನಮ್ಮನೇಲಿ ನಾನು ಈ ಥರ ಮಾಡೋದು. ಸ್ವಲ್ಪ ನೀರು ಹಾಕ್ಕೊಂಡು ನಾನು ಫಸ್ಟು ತರಿಯಾಗಿಯನ್ನು ಮಾಡ್ಕೊಂಡು ಆಮೇಲೆ ಒಂಚೂರು ಈ ಥರ ಫಸ್ಟ್ ನಾನು ನೀರು ಹಾಕ್ಕೊಂಡಿದ್ದಾನೆ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ನಾನೇನು ಉರಿತಾ ಇಲ್ಲ, ಹಸಿದೇ ಸೇರಿಸ್ಕೊತಾ ಇದ್ದೀನಿ. ಮತ್ತು ನಾನು ಇದರೊಳಗಡೆ ಇದೆಲ್ಲ ಹುಣಸೆಹಣ್ಣು ಮತ್ತು ಟೊಮೆಟೊ, ಕರಿಬೇವಿನ ಸೊಪ್ಪನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಬಿಸಿನೀರಲ್ಲಿ ಬೇಳೆ ಕಟ್ಟಿದ ನೀರಲ್ಲೇ ನಾನು ಆಪಲ್ ಟೊಮೆಟೊ ಒಂದು ತೊಗೊಂಡಿದ್ದೀನಿ. ನಾಟಿ ಟೊಮೆಟೊ ಯೂಸ್ ಮಾಡೋಂಗಿದ್ರೆ ನೀವು ಹುಣಸೆಹಣ್ಣಿನ ಹಾಕಕ್ಕೆ ಹೋಗ್ಬೇಡಿ. ಸ್ವಲ್ಪ ಕರಿಬೇವು ಮತ್ತು ಒಂದು ಅರ್ಧ ಸೈಜ್ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಅಷ್ಟೇ ನಾನು ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಇದನ್ನೇ ನೀರು ಬೇಳೆ ಬೇಯಿಸಿ ನೀರನ್ನೇ ನಾನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊತೀನಿ. ನಾನು ಸ್ವಲ್ಪ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ರುಬ್ಕೊತೀನಿ ನಾನು. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ಒಬ್ಬಟ್ಟು ಸಾರನ್ನ ಮಸಾಲೆ. ನೋಡಿ ಈ ಥರ ಕಲರ್ ಬಂದಿದೆ. ನೋಡಿ ಇಷ್ಟು ನುಣ್ಣಗೆ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ. ನೋಡಿ ಒಂದು ಒಬ್ಬಟ್ಟು ಕುದಿಯೋ ಇದಕ್ಕೆ ಒಂದು 3ರಿಂದ 4 ಸ್ಪೂನ್ ಆಗಷ್ಟು ನೀವು ನಮಗೆ ಒಬ್ಬಟ್ಟು ಸಾರಿಗೆ ಸ್ವಲ್ಪ ಎಣ್ಣೆ ಮುಂದಾಗಿದ್ರೆ ಚೆನ್ನಾಗಿರುತ್ತೆ, ನಿಮ್ಮ ಆಪ್ಷನ್ನು. ಒಂದು 3 ಸ್ಪೂನ್ ಆಗಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ. ನೀವು ಒಗ್ಗರಣೆ ಬೇಕಾದ್ರೆ ಎಂಡಲ್ಲೂ ನೀವು ಕೊಡ್ಬೋದು. ನಾನು ಸ್ಟಾರ್ಟಿಂಗೇ ಕೊಡ್ತಾ ಇದ್ದೀನಿ. ನೀವು ಸಾಂಬಾರೆಲ್ಲ ಒಬ್ಬಟ್ಟು ಸಾರು ಕುದಿಸ್ಕೊಂಡು ಕೊಡ್ಬೋದು. ಸಾಸಿವೆ ಒಂದು ಅರ್ಧ ಸ್ಪೂನು, ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಇಂಗು, ಇವಾಗ ನಾವು ರುಬ್ಬಿರೋದು
ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಬೇಳೆ ಕಟ್ಟಿದ ನೀರಿದೆಯಲ್ಲ, ಆ ನೀರನ್ನೇ ನಾನು ಜಾರ್ ಒಳಗಡೆ ಸೇರಿಸ್ಕೊಂಡು, ಇದೇ ಸಾಕಾಗುತ್ತೆ ನಮಗೆ. ನೋಡಿ ಜಾರ್ ಒಳಗಡೆ ಬೇಳೆ ಕಟ್ಟಿದ ನೀರು ಅಥವಾ ಒಬ್ಬಟ್ಟಿಗೆ ಬೇಯಿಸಿದ ನೀರೇ ನಾನು ಸೇರಿಸ್ಕೊತಾ ಇದ್ದೀನಿ. ನೋಡಿ ನಿಮಗೆ ತೆಳು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಫಸ್ಟ್ ಬೇಳೆ ಕಟ್ಟಿದ ನೀರಲ್ಲಿ ಸೇರಿಸ್ಕೊಂಬಿಡಿ. ನಂತರ ಅದೇನೋ ಸ್ವಲ್ಪ ನೀರು ಸಾಲದ ಬಂದರೆ ನೀವು ನಾರ್ಮಲ್ ನೀರು ಸೇರಿಸ್ಕೊಬೋದು. ನೋಡಿ ಇನ್ನೊಂದು ಸ್ವಲ್ಪ ನಾನು ನೀರು ಸೇರಿಸ್ಕೊತೀನಿ. ಸಾಂಬಾರು ಕುದೀತಾ ಒಬ್ಬಟ್ಟು ಸಾರು ಸ್ವಲ್ಪ ನಮಗೆ ಮಂದ ಬರುತ್ತೆ, ಅದರಿಂದ ಸ್ವಲ್ಪ ನಾನು ನೀರು ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಕುದಿಯೋಕ್ಕೆ ಬಿಡ್ತೀನಿ. ಉಪ್ಪು ಸೇರಿಸಿಲ್ಲ, ನಾನು ಈಗ ಉಪ್ಪು ಸೇರಿಸ್ಕೊತೀನಿ. ಖಾರ ಎಲ್ಲ ಕಮ್ಮಿ ಇತ್ತಂದ್ರೆ ನೀವು ಬೇಕಾದರೆ ಖಾರದ ಪುಡಿ ಹಾಕೊಬೋದು. ನೋಡಿ ನಾನು ಉಪ್ಪು ಕಲ್ಲುಪ್ಪೆ ಸೇರಿಸ್ತಾ ಇದ್ದೀನಿ. ಈಗ ನಾವು ಕುದಿಯೋಕ್ಕೆ ಬಿಟ್ಬಿಡೋಣ. ಒಬ್ಬಟ್ಟು ಸಾರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಇಷ್ಟು ತೆಳ್ಳಗಿದ್ದಷ್ಟು ನೋಡಿ ನಾವು ಕುದಿಸಿದಷ್ಟು ಸಾರು ತೆಳು ಬರುತ್ತೆ. ಈ ಟೈಮಲ್ಲಿ ಸ್ವಲ್ಪ ನಾವು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳೋಣ. ನಾನು ಹೇಳ್ದಂಗೆ ಒಗ್ಗರಣೆ ನೀವು ಎಂಡಲ್ಲಿ ಕೊಟ್ಟರು ನಡೀತದೆ, ನಾನು ಸ್ಟಾರ್ಟಿಂಗೇ ಕೊಟ್ಟಿದ್ದೀನಿ. ಚೆನ್ನಾಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಫ್ರೆಂಡ್ಸ್, ಹುಳಿ ಎಲ್ಲ ಕರೆಕ್ಟಾಗಿದೆ. ನೀವು ಬೇಕು ಅಂತಂದರೆ ಕುದಿಯೋ ಟೈಮಲ್ಲಿ ಒಬ್ಬಟ್ಟು ಹೂರ್ಣ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ವಲ್ಪ ಬೆಲ್ಲ ಹಾಕಿ. ನಾನು ಒಬ್ಬಟ್ಟದೆ ಹೂರ್ಣನೇ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಮತ್ತು ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದಿಯೋ ಟೈಮಲ್ಲಿ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ರುಬ್ಬೋ ಹೊತ್ತಿನಲ್ಲೂ ಹಾಕ್ಬೋದು. ನೋಡಿ ಈ ಥರ ಫ್ರೆಂಡ್ಸ್, ಒಬ್ಬಟ್ಟು ಸಾರು ನೀಟಾಗಿ ಚೆನ್ನಾಗಿ ಕುದೀತಾ ಇದೆ. ನೋಡಿ ಅದು ಸ್ಮೆಲ್ಲು ಅರೋಮ ಅಂತೂ ತುಂಬ ಮನೆಯೆಲ್ಲ ಸುತ್ತೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಒಬ್ಬಟ್ಟು ಸಾರು. ನೋಡಿ ಇಡ್ಲಿಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ. ಇದು ನಾವು ಕುದೀತಾ ನಾವು ಕಾಯಿಸ್ತಾ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ. ಅದರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊಬೇಕು ಅಂತ ಹೇಳ್ತಾರೆ. ಒಂದು ಟೇಸ್ಟಿಯಾದ ಮತ್ತು ಈಸಿಯಾದ ಒಂದು ಒಬ್ಬಟ್ಟು ಸಾರು ನಮ್ಮನೇಲಿ ನಾನು ಯಾವ ರೀತಿ ಮಾಡ್ತೀನಿ ನಾನು ನಿಮಗೆ ತೋರಿಸಿದ್ದೀನಿ. ನೀವು ಒಂದು ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.